ನಮಸ್ಕಾರ. ಶ್ರೀ ಸಿನಿಮಾಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಮೌಲ್ಯಗಳ ಸರದಾರ ಡಾಕ್ಟರ್ ರಾಜ್ಕುಮಾರ್ ಎನ್ನುವಂತಹ ಅದ್ಭುತವಾದಂತಹ ಕೃತಿಯನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಅಪೂರ್ವವಾದಂತಹ ಕಾಣಿಕೆಯನ್ನ ನೀಡಿರುವಂತಹ ಬರಹಗಾರರಾದಂತಹ ಶ್ರೀಯುತ ನಟರಾಜ್ ಸರ್ ಅವರು ಈ ದಿನ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ. ನಟರಾಜ್ ಸರ್ ಅವರು ಮೂಲತಃ ಗಣಿತ ಮತ್ತು ವಿಜ್ಞಾನವನ್ನು ಬೋಧಿಸುವಂತಹ ಶಿಕ್ಷಕರು. ಅವರು ಶಿವಮೊಗ್ಗದವರು. ಸುಮಾರು ವರ್ಷಗಳ ಕಾಲ ಅವರು ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ರು. ಹಲವಾರು ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ವಿಶ್ವ ಮತ್ತು ನಮ್ಮ ಭೂಮಿ, ಪುಟಾಣಿ ಕಂಡ ಪರಮಾಣು ಲೋಕ, ಚಂದ್ರಲೋಕಕ್ಕೆ ಹೋಗೋಣ ಬಾರ, 101 ವಿಜ್ಞಾನಿಗಳು, ವಿಜ್ಞಾನ ವಿಸ್ಮಯ, ಓ ಮನಸ್ಸೆ, ಕನ್ನಡದ ತೇರ ಎಳೆದವರ ನೋಡೋಣ ಬಾರ, ವಿಶ್ವ ಸೃಷ್ಟಿಯ ರಹಸ್ಯ, ಅಮೆರಿಕಾದ ವರ್ಲ್ಡ್ ಟ್ರೇಡ್ ಸೆಂಟರ್ ದುರಂತ, ಕೊರೋನಾ ಈ ಜಗತ್ತಲ್ಲಣ, ಸಾವಿತ್ರಿಬಾಯಿ ಪುಲೆ ಅನ್ನುವಂತಹ ನಾಟಕ, ಹಾಗೆ ಕನಸು ಕಣ್ಣಿನ ಕಪ್ಪಣ್ಣ, ಅದೊಂದು ಅಭಿನಂದನಾ ಗ್ರಂಥ, ಹಾಡು ಕಂದ ಅಕ್ಷರಕ್ಕೊಂದು ಹಾಡು, ಅದೊಂದು ಮಕ್ಕಳ ಪದ್ಯಗಳ ಒಂದು ಕವನ ಸಂಕಲನ. ಹೀಗೆ 10 ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಈ ದಿನ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಚಲನಚಿತ್ರಗಳು ಸಹ, ಬಹುತೇಕ ಎಲ್ಲ ಚಲನಚಿತ್ರಗಳು ಸಹ ಅವು ಮೌಲ್ಯಗಳಿಂದ ತುಂಬಿರ್ತಾ ಇತ್ತು. ಕೇವಲ ಮನೋರಂಜನೆಗಾಗ್ಲಿ ಅಥವಾ ಹಣ ಗಳಿಕೆಗಾಗಿ ರಾಜ್ಕುಮಾರ್ ಚಿತ್ರಗಳು ಇರ್ತಾ ಇರ್ಲಿಲ್ಲ. ಅಲ್ಲಿ ಮೌಲ್ಯಗಳಿರ್ತಾ ಇತ್ತು. ಈ ರಾಜ್ಕುಮಾರ್ ಅವರನ್ನ ಕುರಿತು ನಾನೊಂದು ಪುಸ್ತಕ ಬರಿಬೇಕು, ಅದರಲ್ಲಿ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ಅನ್ನುವಂಥದ್ದು ತಮ್ಮ ಮನಸ್ಸಿಗೆ ಬಂದದ್ದು ಹೇಗೆ ಸರ್? ಖಂಡಿತ. ಮೊದಲು ಶ್ರೀ ಸಿನಿಮಾಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಮೇಡಮ್ ನೀವು ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ನೀವು ಈ ಪ್ರಶ್ನೆ ಕೇಳಿದಾಗ ನಾನು ಬಹುಶಃ ನನ್ನ ಬಾಲ್ಯದ ಹಿಂದಿನ ದಿನಗಳಿಗೆ ಹೋಗ್ತೆ. ಆ ಕಾಲದಲ್ಲಿ ನೋಡಿ, ಈಗಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣವೇ ಮೊಬೈಲ್ ಅನ್ನು ಕೊಡ್ತಾರೆ. ಆ ಕಾಲದಲ್ಲಿ ನಮ್ಗೆ ಏನಾಗಿತ್ತು ಅಂತ ಹೇಳಿದ್ರೆ, ಆಡಿದ್ರೆ ಆಟ ಆಡಬೇಕಾಗಿತ್ತು. ಇಲ್ಲದೆ ಇದ್ರೆ ಯಾರೋ ತಂದೆ ತಾಯಿಗಳು ಯಾವಾಗಾದ್ರೂ ಒಂದ್ಸರಿ 10 ದಿವಸಕ್ಕೋ ಅಥವಾ ತಿಂಗಳಿಗೋ 2 ತಿಂಗಳಿಗೋ ಒಂದು ಸಿನಿಮಾ ಕರ್ಕೊಂಡೋದ್ರೆ ಆ ಸಿನಿಮಾಗಳನ್ನ ನೋಡ್ಬೇಕಾಗಿ. ಆ ಕಾಲದಲ್ಲಿ ಬರ್ತಾ ಇದ್ದಿದ್ದು ಸುಮಾರು, ಕನ್ನಡದಲ್ಲಿ ಬರ್ತಾ ಇದ್ದಿದ್ದು ಸುಮಾರು ಒಂದು ವರ್ಷಕ್ಕೆ ಒಂದು 20-25 ಸಿನಿಮಾ ಬರ್ತಾ ಇತ್ತು. ಅದರಲ್ಲಿ ಸುಮಾರು 10-12 ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು. ಹೌದು. ನಾವು ಆ ಕಾಲದಲ್ಲಿ ಟೆಂಟ್ಗಳಲ್ಲಿ ಸಿನಿಮಾ ನೋಡಿದವರು. ಆ ಹರಿದ ಟೆಂಟ್ಗಳಲ್ಲಿ ಸಿನಿಮಾ ನೋಡ್ತಾ ಕೂತ್ರೆ ಮೇಲೆ ನಕ್ಷತ್ರಗಳು ಕಾಣ್ತಾ ಇತ್ತು ಹರಿದ ಟೆಂಟ್ಗಳಲ್ಲಿ. ಆ ರಾಜ್ಕುಮಾರ್ಗಳ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ಅದೊಂದು ಹಬ್ಬ ನಮಗೆ. ಯುಗಾದಿ ಹಬ್ಬ, ದೊಡ್ಡ ಹಬ್ಬ, ಕನ್ನಡದ ಹಬ್ಬನೇ ಆಗ್ತಾ ಇತ್ತು. ಅಂತ ಮಹಾನ್ ನಟ, ಆ ನಟ ಆಮೇಲೆ ನಟನ ಬಗ್ಗೆ ಆಮೇಲೆ ಹೇಳ್ತಾರೆ. ಅವರ ಸಿನಿಮಾಗಳನ್ನೇ ನೋಡಿ ಬೆಳೆದಿ ನಾವು. ಅವರ ಎಲ್ಲ ಸಿನಿಮಾಗಳು ಕೂಡ ಮೌಲ್ಯಗಳನ್ನ ಸಾಕ್ಷಾತ್ಕರಿಸಿರ್ತಕ್ಕಂಥ ಸಿನಿಮಾಗಳು. ಅದು ಇಡೀ ಫ್ಯಾಮಿಲಿಗಳೇ ಕುತ್ಕೊಂಡು ನೋಡ್ಬೇಕಾಗುತ್ತೆ ಅಲ್ವಾ? ತಂದೆ ತಾಯಿಗಳ ಜೊತೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಆ ಸಿನಿಮಾಗಳಲ್ಲಿ ಇಡೀ ಶಾಲೆನಲ್ಲೆಲ್ಲ ಬರೀ ಅದ್ರ ಚರ್ಚೆನೇ. ನಾವು ನಾನು ಇದು ಸಿನಿಮಾ ನೋಡಿದೆ, ನಮ್ಮ ರಾಜ್ಕುಮಾರ್ ಬಹಳ ದೊಡ್ಡವರು, ನಮ್ಮ ರಾಜ್ಕುಮಾರ್ ಕತಿ ವರ್ಷ ಮಾಡ್ತಾ ಇದ್ರು, ಅವ್ರು ಹಿಂಗ್ ಬೇರೆಯವರೆಲ್ಲ ಹಿಂದಿ ಸಿನಿಮಾ ನೋಡಿದ್ರು ದಾರಾ ಸಿಂಗ್ ಬಾರಿ, ಇಲ್ಲ ನಮ್ಮ ರಾಜ್ಕುಮಾರ್ ಈಗ ಜಗಳ ಆಗ್ತಾ ಇದ್ವಿ. ಹಾಗೆ ಸಿನಿಮಾಗಳನ್ನ ನೋಡ್ತಾ 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 ಬೆಳೆದವರು ಮೇಡಮ್. ಸರ್, ತಾವು ಹೇಳಿದ್ರಿ ಮೌಲ್ಯಗಳನ್ನ ಪ್ರತಿಬಿಂಬಿಸುವಂತಹ ಯಾವ್ದಾದ್ರು ಮಾಧ್ಯಮಗಳಿದ್ರೆ ಅದು ಮುಖ್ಯವಾಗಿ ಚಲನಚಿತ್ರ. ತಮ್ಮ ಈ ಒಂದು ಕೃತಿ ಏನಿದೆ, ಇದರಲ್ಲಿ ತಾವು 125 ಚಿತ್ರಗಳಲ್ಲಿ ಇರುವಂತಹ ಸಾಮಾಜಿಕ ಚಿತ್ರಗಳನ್ನ ತಾವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಪ್ರತಿಯೊಂದು ಚಿತ್ರದ ಬಗ್ಗೆ ಒಂದು ಸಾಲಿನ ಒಂದು ಮೌಲ್ಯ, ಒಂದು ಸಾಮಾಜಿಕ ಮೌಲ್ಯವನ್ನ ಬರೆದಿದ್ದೀರಿ. ಏನ್ ಸರ್ ಅದು? ಯಾಕೆ? ಯಾಕೆಂದ್ರೆ ಇವತ್ತಿನ ಪ್ರಸ್ತುತ ಸಮಾಜದ ಸ್ಥಿತಿಯನ್ನ ನೀವು ನೋಡಿ, ಎಷ್ಟು ಗೊಂದಲಗಳು ದೇಶಗಳ ಮತ್ತೆ ಮನುಷ್ಯರ ಮಧ್ಯೆ ಅರಿಷಡ್ವರ್ಗಗಳು ಎಷ್ಟು ತಾಂಡವವಾಡ್ತಾ ಇದ್ದಾಗೆ ಅಲ್ವಾ? ಅಂತಹ ಸಂದರ್ಭದಲ್ಲಿ ಈ ರಾಜ್ಕುಮಾರ್ ಅವರ ಸಿನಿಮಾಗಳು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ರಾಜ್ಕುಮಾರ್ ಆಕ್ಚುಲಿ ಅಭಿನಯಿಸ್ತಾ ಇರಲಿಲ್ಲ. ಅವರು ಏನೋ ಸಹಜವಾಗಿ ನಮ್ಮ ಮನೆಯ ಒಬ್ಬ ನಟ ಮನುಷ್ಯ, ಅವರೇ ನಟನೆ ಮಾಡ್ತಾ ಇದ್ರು. ನಮ್ಮ ತೀರ ಹತ್ತಿರಕ್ಕೆ ತಲುಪ್ತಾ ಇದ್ರು, ಹತ್ತಿರವಾಗಿ ತಲುಪ್ತಾ ಇದ್ರು. ಹಾಗಾಗಿ ನಾವು ಆ ಸಿನಿಮಾಗಳಲ್ಲಿ ಅಷ್ಟು ಆಸಕ್ತಿ ಇಟ್ಕೊಂಡು ನೋಡ್ತಾ ಇದ್ವಿ. ಆ ಕಾಲದಲ್ಲಿ ಆ ಮೌಲ್ಯಗಳು ಹೇಗಿರ್ತಾ ಇತ್ತು ಅಂತಂದ್ರೆ, ಏನ್ ದೊಡ್ಡ ದೊಡ್ಡ ಮೌಲ್ಯಗಳನ್ನು ತೋರಿಸ್ತಾ ಇರ್ಲಿಲ್ಲ. ತಂದೆಯಾಗಿ ಹೇಗಿರ್ಬೇಕು, ಮಗನಾಗಿ ಹೇಗಿರ್ಬೇಕು,
ಅಥವಾ ನಮ್ಮ ಕುಟುಂಬದ ಯಜಮಾನನಾಗಿ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಸಾರಾಸಗಟಾಗಿ ಹೇಳ್ತಿದ್ರು. ಆಗಿನ ಕಾಲದಲ್ಲಿ ಹೆಣ್ಮಕ್ಳೆಲ್ಲ ಖರ್ಚು ಬಿಟ್ಕೊಂಡು ಬರ್ತಾ ಇದ್ರು ಮೇಡಮ್ ಸಿನಿಮಾ ನೋಡೋದಕ್ಕೆ. ಹೇಳ್ತಾ ಇದ್ರು ಹತ್ಕೊಂಡು ಹೊರ್ಸ್ಕೊಳ್ತಾ, ನನಗಿಂತ ಮಗ ಇರಬಾರ್ದಾಗಿತ್ತ, ನನಗಿಂತ ಅಣ್ಣ ಇರಬಾರ್ದಾಗಿತ್ತ, ನನಗಿಂತ ತಂದೆ ಇರಬಾರ್ದಾಗಿತ್ತ, ನನಗಿಂತ ತಾತ ಇರಬಾರ್ದಾಗಿತ್ತ. ಎಂತೆಂತ ಆಕ್ಟಿಂಗ್ಸ್ ಮಾಡಿದಾರ್ರಿ ಇವರು. ಆ ಭಕ್ತ ಕನಕದಾಸ್ ಬಲ್ಲಿ ಆಗಿನ ಕಾಲದ ಅವ್ರಿಗೆ ಬರೀ 30-35 ವರ್ಷ, 80 ವರ್ಷದ ಆ ವಯೋವೃದ್ಧನ ಪಾತ್ರ ಮಾಡ್ತಾರೆ. ನೀವು ಸಿನಿಮಾಗಳನ್ನ ನೋಡಿ ಕಲಿಬೇಕಿ, ಅವು ಮೌಲ್ಯಗಳು. ಹ್ಮ್. ಸರ್, ಈಗ ನಾವು ತಾವು ಮೂಲತಃ ಶಿವಮೊಗ್ಗದವರು, ಶಿಕ್ಷಕರಾಗಿದ್ದವರು. ತಾವು ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ, ಸೈನ್ಸ್ ಮತ್ತೆ ಮ್ಯಾಥ್ಸ್ ನ ಟೀಚ್ ಮಾಡ್ತಾ ಇದ್ದವರು. ವಿಜ್ಞಾನ ಮತ್ತು ಗಣಿತ ಪಾಠ ಮಾಡ್ತಿದ್ದವರಿಗೆ ಈ ಸಾಹಿತ್ಯದ ಮೇಲೆ ಮತ್ತೆ ಈ ಸಿನಿಮಾಗಳ ಮೇಲೆ ಸಾಮಾನ್ಯವಾಗಿ ಆಸಕ್ತಿ ಹುಟ್ಟಲ್ಲ. ಯಾಕೆಂದ್ರೆ ಅವ್ರದ್ದು ಆಸಕ್ತಿಗಳೇ ಬೇರೆ ಆಗಿರುತ್ತೆ. ತಮಗೆ ಈ ಗಣಿತ ಪಾಠ ಮಾಡ್ತಿದ್ದವರು ಆಕಸ್ಮಿಕವಾಗಿ ತಾವು ಬರವಣಿಗೆಗೆ ತೊಡಕೋತೀರಿ, ಮತ್ತೆ ರಾಜ್ಕುಮಾರ್ ಅವರ ಸಿನಿಮಾಗಳ ಬಗ್ಗೆ ತಾವು ಬರೀತೀರಿ. ಏನ್ ಕಾರಣ ಸರ್ ಅದು? ಮೇಡಮ್, ಈಗ ಆ ಬರ್ಗೂರ್ ರಾಮಚಂದ್ರಪ್ಪನವರು ಒಂದ್ ಕಡೆ ಕೇಳ್ತಾರೆ, ಏನು ಅಂತ ಹೇಳಿದ್ರೆ, ಅವರು ಒಬ್ಬ ಅವ್ಯಕ್ತ ಅಭಿಮಾನಿ, ನಾನು ಹಾಗೆ ರಾಜ್ಕುಮಾರ್ ಅವ್ಯಕ್ತ ಅಭಿಮಾನಿ, ಹಾಗೆ ಇವೆಲ್ಲ ಹೇಳ್ತಾರೆ. ನೀವು ಕೇಳಿದ ಪ್ರಶ್ನೆ ನನಗೆ ಇನ್ನೊಂದ್ಸರಿ ಹೇಳಿ, ಏನ್ ಕೇಳಿದ್ರಿ? ಅದೇ ಸರ್, ಈಗ ನೀವು ಗಣಿತ ಗಣಿತ ಅದನ್ನ ಕಲಿತಾ ಇದ್ದೆ. ಬಟ್ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಲಿದ್ದು ನಮ್ಮ ತಂದೆಯವರಿಂದ. ಅವರು ಆ ಕಾಲದಲ್ಲೇನೆ ನಮ್ಮ ತಂದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು. ಅವರು ಒಂದು ಪೆಟ್ಟಿಗೆ ತುಂಬಾ ಪುಸ್ತಕಗಳನ್ನ ಇಟ್ಟಿದ್ರು. ಶಿವರಾಮ್ ಕಾರಂತರದು, ಇವ್ರು ನಮ್ಮ ಯಾರು ಮಹೇಂದ್ರೆ, ಮಾಸ್ತಿ, ಅವರ ಪುಸ್ತಕಗಳು. ಅದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ವಿ. ಆಗ ನಾನು ಏನ್ ಮಾಡ್ತಾ ಇದ್ರೆ, ಆ ಪೆಟ್ಟಿಗೆ ತೆಗೆದು ನೋಡ್ತಾ ಇದ್ದೆ ನಮ್ಮ ತಂದೆ ಪುಸ್ತಕಗಳನ್ನ. ಆ ಪುಸ್ತಕಗಳನ್ನ ಓದ್ತಾ ಇದ್ದೆ. ಮಲೆನಾಡು ಚಿತ್ರಗಳು, ಕುವೆಂಪು ಅವರ ಮಲೆನಾಡು ಚಿತ್ರಗಳು, ಅಂತ ಪುಸ್ತಕಗಳನ್ನ ಆ ಕಾಲದಲ್ಲೇ ಸುಮಾರು ನಾನು 8-10 ವರ್ಷಗಳಲ್ಲಿ ಆ ಸಾಹಿತ್ಯವನ್ನು ಓದಿ ತಿಳ್ಕೊಳ್ತಾ ಇದ್ದೆ. ಮಹಾಭಾರತ ಪೂರ್ತಿ ಓದಿ ತಿಳ್ಕೊಂಡಿದ್ದು ನನ್ನ ಆ ಪೆಟ್ಟಿಗೆಯ ಪುಸ್ತಕಗಳಿಂದಲೇ. ಹಾಗಾಗಿ ನನ್ನ ತಂದೆಯೇ ನನ್ನ ಮೊದಲ ದೊಡ್ಡ ಗುರು. ಅವರು ನನಗೆ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿದ್ರು. ಆಮೇಲೆ ನನಗೆ ಹಾಗೇನೆ ಕಲೆ ಮತ್ತೆ ಸಾಹಿತ್ಯಗಳಲ್ಲಿ, ಕಲೆಗಳಲ್ಲೂ ಆಸಕ್ತಿ ಬಂತು. ಮಕ್ಕಳಲ್ಲಿ ನಾಟಕ ಮಾಡಿಸ್ತಾ ಇದ್ದೆ, ಅವ್ರಿಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದೆ, ಎಕ್ಸಿಬಿಷನ್ಸ್ ಕರ್ಕೊಂಡು ಹೋಗ್ತಾ ಇದ್ದೆ, ಸೈನ್ಸ್ ಮಾಡೆಲ್ಗಳನ್ನು ಮಾಡಿಸ್ತಾ ಇದ್ದೆ. ಬಟ್ ಎಲ್ಲರನ್ನೂ ಒಂದು ರೀತಿಯ ಒಳ್ಳೆ ಇನ್ವಾಲ್ವ್ಮೆಂಟ್ ಇದ್ದಿದ್ರಿಂದ ನಾನು ನನ್ನ ವಿದ್ಯಾರ್ಥಿಗಳಿಗೆ ಕೊಂಚ ಹತ್ರ ಅದೇ ಅಂತ ಅನ್ಕೋ. ಅಂದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಕೇಳಿದ್ರಲ್ಲ ನಟರಾಜ್ ಸರ್ ಹೇಳೋದೇನಪ್ಪಾ ಅಂತಂದ್ರೆ, ಅವರು ವಿಜ್ಞಾನದ ಶಿಕ್ಷಕರಾಗಿದ್ರು. ವಿಜ್ಞಾನ ಮತ್ತು ಗಣಿತ ಪಾಠ ಮಾಡ್ತಾ ಇದ್ರು ಸಹ ಅವರ ಒಳ ಮನಸ್ಸಿನಲ್ಲಿ ಒಂದು ಕಲೆ ಅನ್ನೋದಿಂತದಿತ್ತು. ಆ ಕಲಾವಿದನ ಮನಸ್ಸು ಯಾವಾಗ್ಲೂ ಒಂದು ಬರವಣಿಗೆಗಾಗಿ ತುಡಿತಾ ಇತ್ತು, ಒಂದು ಸಿನಿಮಾಗೆ ತುಡಿತಾ ಇತ್ತು. ಇನ್ನು ಮತ್ತಷ್ಟು ವಿಚಾರಗಳನ್ನ ನಾವು ಅವ್ರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಆನಂತರ ನಮ್ಮ ಈ ಪುಸ್ತಕದ ಕಡೆ ಬರೋಣ. ಅವರು ಮೂಲತಃ ಶಿಕ್ಷಕರಾದ್ರೂ ಸಹ ಅವರಿಗೆ ಬರವಣಿಗೆಯಲ್ಲಿ, ಸಾಹಿತ್ಯದಲ್ಲಿ ಅವ್ರಿಗೆ ಅಪಾರವಾದಂತಹ ಪ್ರೀತಿ ಇತ್ತು ಅಂತ. ನಾನು ರಾಜ್ಕುಮಾರ್ ಅವ್ರನ್ನ ನೋಡಿದ ಹಾಗೆ, ಅವರ ಬಹಳಷ್ಟು ಸಿನಿಮಾಗಳು ನೋಡಿದ ಹಾಗೆ, ಹಲವಾರು ಸಿನಿಮಾಗಳು ಕಾದಂಬರಿ ಆಧಾರಿತ ಚಿತ್ರಗಳಾಗಿದೆ. ಯಾಕೆಂದ್ರೆ ಆ ಕಾಲಕ್ಕೆ ಕಾದಂಬರಿ ಅಥವಾ ಓದು ಅನ್ನೋಂಥದ್ದು ಅತ್ಯಂತ ಪ್ರಿಯವಾದಂತಹ ಹವ್ಯಾಸ ಆಗಿತ್ತು. ಪ್ರತಿಯೊಬ್ರು, ಒಬ್ಬ ಗೃಹಿಣಿ ಸಹ ಹೆಚ್ಚು ಓದೇನು ಇರ್ಲಿಲ್ಲ. ಆಕೆ ತನ್ನ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅಡಿಗೆ ಮಾಡ್ಕೋತಾನೋ, ಇನ್ನೇನೋ ಕೆಲಸ ಮಾಡ್ಕೋತಾನೋ, ಮಧ್ಯೇನು ಕಾದಂಬರಿಗಳನ್ನ ಓದ್ತಾ ಇದ್ದಾಗ ಅಥವಾ ಮಲಗಿದ್ದಾಗ ಹಾಸಿಗೆ ದಿಂಬಿನ ಕೆಳಗಡೆ ಒಂದು ಕಾದಂಬರಿ ಅರ್ಧ ಓದಿದ್ದು, ಒಂದ್ ಪೇಜನ್ನ ಮಡಚಿಟ್ಟಿರ್ತಾ ಇದ್ರು. ಆಮೇಲೆ ಮತ್ತೆ ರಾತ್ರಿ ಮಲ್ಕೊಳಕ್ ಹೋದಾಗ ಒಂದ್ 20-30 ಪೇಜ್ ಓದ್ಬಿಟ್ಟು ಮತ್ತೆ ಎತ್ತಿರ್ತಾ ಇದ್ರು. ಕೆಲಸದ ಮಧ್ಯೆ ಓದ್ತಾ ಇದ್ರು. ಓದು ಅನ್ನೋಂಥದ್ದು ಆ ಕಾಲಕ್ಕೆ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂತಹ ಹವ್ಯಾಸ. ಮತ್ತೆ ಕಾದಂಬರಿಗಳು ಅತ್ಯಂತ ಯಶಸ್ಸನ್ನ ಪಡ್ಕೊಂಡಿದ್ದಂತಹ ಕಾಲ. ಆ ಕಾರಣಕ್ಕಾಗಿಯೇ ಕಾದಂಬರಿಗಳನ್ನ ಆಧರಿಸಿ ಚಿತ್ರಗಳನ್ನ ಮಾಡ್ಬೇಕು ಅಂತ ಚಲನಚಿತ್ರ ನಿರ್ದೇಶಕರಿಗೆ ಅನ್ಸುತ್ತೆ. ಅದನ್ನ ಅವರು ಆಯ್ಕೆ ಮಾಡ್ಕೋತಾರೆ. ಕರುಣೆಯ ಕುಟುಂಬದ ಕಣ್ಣು ಅನ್ನುವಂತಹ ಚಲನಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಪ್ರವೇಶ ಆಗುತ್ತೆ. ಆ ಒಂದು ಚಿತ್ರ ಬಹಳ ಅದ್ಭುತವಾದಂತ ಯಶಸ್ಸನ್ನ ಪಡೆಯುತ್ತೆ. ಈ ಕಾರಣಕ್ಕಾಗಿ ಕಾದಂಬರಿ ಆಧಾರಿತ ಚಿತ್ರಗಳು ಹೆಚ್ಚೆಚ್ಚು ಬರೋಕೆ ಶುರುವಾಗುತ್ತೆ. ಆನಂತರ ಪುಟ್ಟಣ್ಣ ಕಣಗಾಲ್ ಅವರ ಹಲವಾರು ಚಿತ್ರಗಳು ಯಶಸ್ಸನ್ನು ಪಡೆದದ್ದು ಕಾದಂಬರಿಯ ಒಂದು ಅತ್ಯಂತ ಬಲವಾದಂತಹ ಒಂದು ಒಳ್ಳೆ ಕತೆ ಇದ್ದಿದ್ರಿಂದ ಆ ಕಾದಂಬರಿಗಳು ಹೆಚ್ಚು ಜನಪ್ರಿಯವಾಗುತ್ತೆ. ಮತ್ತೆ ಕಾದಂಬರಿಯ ಜನಪ್ರಿಯತೆ, ಅದೇ ಜನಪ್ರಿಯತೆ ಸಿನಿಮಾಗೂ ಸಿಗುತ್ತೆ. ಈ ಮಾತನ್ನ ತಾವು ಎಷ್ಟು ಒಪ್ಪುತ್ತೀರಾ ಸರ್? ಖಂಡಿತ ಮೇಡಮ್. ನಮ್ಮ ತಾಯಿಯವರಿಗಿಂತ ಹಿಂದಿನ ಕಾಲ ಅಥವಾ ನಮ್ಮ ತಾಯಿಯವರ ಕಾಲದಲ್ಲಿ ಪಾಪ ನಮ್ಮ ತಾಯಿಯವರು ಓದಿರ್ಲಿಲ್ಲ. ಅವರು ಏನು ಓದ್ತಾ ಇರ್ಲಿಲ್ಲ, ಅಷ್ಟೇನು ಓದ್ತಾ ಇರ್ಲಿಲ್ಲ. ಆಮೇಲೆ ಬಂದ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು ಅಂದ್ರೆ, ಕಾದಂಬರಿಯನ್ನೇ ಓದ್ತಾ ಇದ್ರು. ಅವ್ರು ಸಿನಿಮಾಗಳನ್ನೆಲ್ಲ ಅಥವಾ ಮನೆ ಕೆಲಸಗಳನ್ನೆಲ್ಲ ಮುಗಿಸಿದ ಮೇಲೆ ಮನೆಯಲ್ಲಿ ಕೂತು ಸಿನಿಮಾಗಳನ್ನ ನೋಡೋದು, ಆಮೇಲೆ ಏನಾದ್ರು ಸ್ವಲ್ಪ ಹೊತ್ತು ರೇಡಿಯೋ ಕೇಳೋದು, ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ರು.
ಇತ್ತೀಚೆಗೆ ಏನಾಗೋಗಿದೆ ಆಗಿನ ಕಾಲದಲ್ಲಿ ಬಿಡಿ, ಆಗ ಆ ಸಿನಿಮಾಗಳಿಗೆ ಒಂದು ಪ್ರಾಮುಖ್ಯ ಬಂದಿದ್ದೇ ಕಾದಂಬರಿಗಳಿಂಗ. ಆ ಹೆಣ್ಮಕ್ಳು ಸಿನಿಮಾ ಓದ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರು ಸಿನಿಮಾ ಮಾಡಿದ್ರು, ಬೇರೆ ಬೇರೆ ನಿರ್ದೇಶಕರೆಲ್ಲ ಸಿನಿಮಾ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಕಾದಂಬರಿಯನ್ನ ತುಂಬಾ ಓದ್ತಾರೆ, ತುಂಬಾ ಇಷ್ಟಪಡ್ತಾರೆ, ಅದ್ರಲ್ಲಿ ತಿಳ್ಕೊಳ್ತಾರೆ, ಅದನ್ನ ಪಾಲನೆ ಮಾಡ್ತಾರೆ ಅಂತಕ್ಕಂಥ ಒಂದು ನಡೆಗೋದನ್ನ ನಾವು ಕಣ್ಣಾರೆ ಹೌದು, ಅದು ಸತ್ಯ ಸಹ. ಸತ್ಯ ಅನಿಸುತ್ತೆ. ಆಮೇಲೆ ಏನಾಯ್ತು, ಬರ್ತಾ 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 ಈಗಿನ ಕಾಲಘಟ್ಟಕ್ಕೆ ಹೋಲಿಸ್ಬಿಟ್ರೆ, ಆಮೇಲೆ ಸಿನಿಮಾ ಬಂದ ಮೇಲೆ ಸಿನಿಮಾ ನೋಡೋದು ಬಿಡಿ, ಸಿನಿಮಾ ನೋಡೋದು ಪರವಾಗಿಲ್ಲ, ಒಂದ್ ಸ್ವಲ್ಪ ಉತ್ತಮವಾದ ಅಭ್ಯಾಸ. ತಿಂಗಳಿಗೆ ಒಂದು 15 ದಿವಸಕ್ಕೊಂದು ಸಿನಿಮಾ ನೋಡೋದು. ಅದಾದ ಮೇಲೆ ಏನಾಗೋಯ್ತು ಅವರಿಗೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಟಿವಿ ಬಂತು. ಟಿವಿ ಬಂದ ಮೇಲೆ ಸುಮಾರು ಒಂದು 30% ಹೆಣ್ಣು ಮಕ್ಕಳು ಕೆಲಸ ಮಾಡೋದನ್ನೇ ನಿಜವಾಗ್ಲೂ ಕಡಿಮೆ ಮಾಡಿದ್ದಾರೆ. ಅದು ಮೊಬೈಲ್ ಬಂದ ಮೇಲೆ ಅಂತೂ ಇನ್ನೂ ಮುಗ್ದೇ ಹೋಗಿದೆ. ಹಾಗಾಗಿ ಆ ಕಾಲದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳು ಎಂತೆಂತ ಅದ್ಭುತವಾದ ಸಿನಿಮಾಗಳು ಬಂದಿರಿ. ಪುಟ್ಟಣ್ಣ ಕಣಗಾಲ್ ಎಂತೆಂತ ಸಿನಿಮಾಗಳ ಮಾಡಿರಿ. ರಾಜ್ಕುಮಾರ್ ಎಂತೆಂತ ಸಿನಿಮಾಗಳನ್ನು ಮಾಡಿದ್ರು. ಹಾಗಾಗಿ ಕಾದಂಬರಿಗಳೆಲ್ಲ ಸಿನಿಮಾದ ಮೂಲಕ ಜನರನ್ನು ತಲುಪ್ತಾ ಇದ್ದ ಕಾಲ ಇತ್ತು ಅವಾಗ. ಸ್ನೇಹಿತರೆ, ನಟರಾಜ್ ಸರ್ ಹೇಳ್ತಾ ಇದ್ರು ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳು ಅತ್ಯಂತ ಅತ್ಯುತ್ತಮವಾದಂತಹ ಕಾದಂಬರಿ. ಆ, ಏನು ಅದ- ಅಗರ ಹಾವು ನಾಗರಾವು ಎಂತ ಅದ್ಭುತವಾದಂತಹ ಚಿತ್ರ. ಅಲ್ಲಿ ಆ ಚಿತ್ರ ಎಷ್ಟು ಜನಪ್ರಿಯತೆನ ಗಳಿಸ್ತು ಅಂತಂದ್ರೆ, ಕ್ರಮೇಣ ಪ್ರೇಕ್ಷಕರು ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಮನಸ್ಸು ಹೊಳ್ತಾರೆ. ರಾಜ್ಕುಮಾರ್ ಅವ್ರದ್ದು ಬಹುತೇಕ ಚಿತ್ರಗಳು ಎಷ್ಟು ನಾವು ಎಷ್ಟು ಅತ್ಯಂತ ಈ ಜನಪ್ರಿಯತೆಯನ್ನು ಪಡೆದಂತಹ ಹಲವಾರು ಚಿತ್ರಗಳನ್ನ ನೀವು ಪಟ್ಟಿ ಮಾಡ್ತಾ ಹೋದ್ರೆ, ಅದರಲ್ಲಿ ಬಹಳಷ್ಟು ಸಿನಿಮಾಗಳು ಕಾದಂಬರಿ ಆಧಾರಿತವಾಗಿರುತ್ತದೆ. ಸುಮಾರು 30-36 ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ಸನ್ನ ಕಂಡಂತ ಚಿತ್ರಗಳಲ್ಲಿ ಅವೆಲ್ಲ ಕಾದಂಬರಿ ಆಧಾರಿತ ಆಗಿರ್ತದೆ. ಒಂದು ಈ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ, ಅತ್ಯಂತ ಜನಪ್ರಿಯವಾದಂತಹ ಒಂದು ಚಿತ್ರದ ಬಗ್ಗೆ ನಾವೀಗ ಮಾತಾಡೋಣ. ಚಂದ ಒಡೆಯ ತೋತ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಕಾದಂಬರಿ. ಆ ಕಾದಂಬರಿ ಸಿನಿಮಾ ಆಗುತ್ತೆ. ಅದ್ರ ಹಿಂದೆ ಒಂದು ನೋವಿದೆ, ದುಃಖ ಇದೆ, ದುಃಖದ ಛಾಯೆ ಇದೆ. ಆ ಕಾದಂಬರಿ ಸಿನಿಮಾ ಆದಾಗ ಬಹಳಷ್ಟು ಜನರ ಮನಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲ ನಾವು ಮನೆ ಬಡಿಬಾರ್ದು, ಅಣ್ಣ ತಮ್ಮಂದಿರು ಹೀಗೆ ಬರಬೇಕು ಅನ್ನುವಂತ ಒಂದು ಮೆಸೇಜ್ ಹೋಯ್ತು ಅಂತ ಬಹಳಷ್ಟು ಜನ ಮಾತಾಡ್ತಾರೆ. ಏನ್ ಹೇಳ್ತೀರಿ ಸರ್? ಖಂಡಿತವಾಗ್ಲು ಅದ್ಭುತವಾದ ಸಿನಿಮಾ. ನೀವು ಹೇಳಿದ ಸಿನಿಮಾ ಯಾವ್ದು ಹೇಳಿ? ಚಂದವಳ್ಳಿಯ ತೋಟ ಅಂತ. ಅಣ್ಣ ತಮ್ಮ ಹೇಗಿರ್ಬೇಕು, ಕುಟುಂಬಗಳು ಹೇಗಿರ್ಬೇಕು, ಊರಲ್ಲಿ ಜನಗಳನ್ನ ಕುಟುಂಬಗಳನ್ನ ಕೆಡಿಸ್ತಕ್ಕಂಥ ಜನ ಹೇಗಿರ್ತಾರೆ, ಅವರಿಂದ ನಾವು ಹೇಗ್ ಪಾರಾಗ್ಬೇಕು, ನಮ್ಮ ನಂಬಿಕೆಗಳು ಹೇಗಿರ್ಬೇಕು. ಆ ಸಿನಿಮಾ ಬಂದ ಮೇಲೆ ನಿಜವಾಗ್ಲೂ ಕೂಡ ರಾಜ್ಕುಮಾರ್ ಅದ್ರಲ್ಲಿ ಸಣ್ಣ ಪಾತ್ರ ಮಾಡಿದ್ರು, ಅಂತ ಏನೋ ದೊಡ್ಡ ಪಾತ್ರ ಅಲ್ಲ, ಆ ಅಣ್ಣನ ಪಾತ್ರನೇ ನಾವು ಮಾಡಿದ್ರು ಅವರು. ನಿಜವಾಗ್ಲೂ ಕೂಡ ಹಿಂದಿನ ಹಳ್ಳಿಗಳ ಸಮಾಜದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಏನು ಅವರ ಸ್ವಾರ್ಥಕ್ಕೆ ಕುಟುಂಬಗಳನ್ನ ಕೆಡಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ರು. ಹಾಗೆ ಕುಟುಂಬಗಳು ಹೊಡಿತಕ್ಕಂಥದ್ದು ತಮ್ಮ ಸ್ವಾರ್ಥಕ್ಕೆ. ಹೀಗೆ ಮಾಡಿ ಹಂಗೆ ಕುಟುಂಬ ಹೇಗೆ ಹಾಳಾಗುತ್ತೆ. ಮತ್ತೆ ಕೆಲವು ನಂಬಿಕೆಗಳು ನಮಗೆ ಒಳ್ಳೆ ನಂಬಿಕೆಗಳು ಇದೆ, ಕೆಟ್ಟ ನಂಬಿಕೆಗಳು ಇದೆ. ಕೆಲವು ನಂಬಿಕೆಗಳಿಂದ ಮನುಷ್ಯ ಹೇಗೆ ಹಾಳಾಗ್ತಾನೆ ಅನ್ನೋದನ್ನು ಕೂಡ ತೋರ್ತಿರು. ಅಂದ್ರೆ ಒಂದು ಸಮಗ್ರ ಕುಟುಂಬದ ಚಿತ್ರಣ ಆ ಕಾಲಕ್ಕೆ ಬಂತು. ಆ ಹಾಡೇ ಅದ್ರಲ್ಲಿ ಒಂದು ಹಾಡು ಬರುತ್ತೆ. ಎಂತೆಂತ ಅದ್ಭುತವಾದ ಹಾಡುಗಳು ಜನರನ್ನು ತಲುಪ್ತು. ನಿಜವಾಗ್ಲು ಅದ್ಭುತವಾದ ಒಂದು ಇದ್ರ ಚಿತ್ರ. ಅದು ಬಹುಶಃ ತರಾಸೋದವರದು ಏನೋ ಅಂತ. ಹೌದು ಸರ್, ತಾರಾಸುಬ್ಬ ಅವರದ್ದೇ ಕಾದಂಬರಿ. ಹಾವು ಸಹ ಅವರು ಕಾದಂಬರಿನೇ. ಆಮೇಲೆ ತುಂಬಾ ಕಾದಂಬರಿ ಮಾಡಿದ ಮಾರ್ಗದರ್ಶಿ ಕೆಲವು ಸಿನಿಮಾಗಳು ನೆನಪಿಲ್ಲ. ಬಟ್ ಒಳ್ಳೆ ಸಿನಿಮಾಗಳನ್ನ ರಾಜ್ಕುಮಾರ್ ಅವ್ರು ಮಾಡಿದ್ರು. ತಾವು ನಿಮ್ಮ ಬರವಣಿಗೆಗೆ ಬಂದಾಗ ತಾವು 125 ಚಿತ್ರಗಳ ಬಗ್ಗೆ ಬರೆದಿದೆ. 125 ಚಿತ್ರಗಳು ತಾವು ಸಾಮಾಜಿಕ ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು, ರಾಜ್ಕುಮಾರ್ ಅವರು ಒಂಥರ ಹೇಗೆ ಅಂತಂದ್ರೆ ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ಹಾಗೆ ಅವರು ಯಾವ ಪಾತ್ರ ಮಾಡಿಲ್ಲ ಅನ್ನುವಂತ ಪ್ರಶ್ನೆಯೇ ಬರಲ್ಲ. ಇಲ್ಲಿ ಅವರು ಒಬ್ಬ ಕೂಲಿ ಕಾರ್ಮಿಕನಾಗಿ, ರೈತನಾಗಿ, ನಾಯಕನಾಗಿ, ಅಣ್ಣನಾಗಿ ಮಾಡದೇ ಇರುವಂತದ್ದೇ. ರಾಮನ ಪಾತ್ರ ಮಾಡಿದಾಗ ಸಂಪೂರ್ಣವಾಗಿ ಶ್ರೀರಾಮನ್ ತರ ಅವರು ಕಂಗೊಳಿಸ್ತಾರೆ. ಕೃಷ್ಣನ ಪಾತ್ರ ಮಾಡಿದಾಗ ಅಷ್ಟೇ ಒಂದು ಅದ್ಭುತವಾಗಿ ಕಾಣಿಸ್ತಾರೆ. ಅಥವಾ ಯಾವುದೋ ಭಕ್ತ ಕುಂಬಾರನ ಪಾತ್ರ ಮಾಡಿದಾಗ, ಹಿರಣ್ಯ ಕಶಿಪಿನ ಪಾತ್ರ ಮಾಡಿದಾಗ, ರಾಜ್ಕುಮಾರ್ ಅವರು ಮಾಡಿರುವಂತಹ ಪಾತ್ರಗಳು ಅಸಂಖ್ಯವಾಗಿದೆ. ಸಾವಿರಾರು ಪಾತ್ರಗಳು ಬಂದಿದೆ. ಆಮೇಲೆ ಹಲವಾರು ವೈವಿಧ್ಯತೆಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ನಾವು ನೋಡ್ತೀವಿ. ಈಗ ನಾವು ಮಾತಾಡ್ತಾ ಹೋದ್ರೆ, ಗೋವಾದಲ್ಲಿ CID 99 ಅಂತದ್ದು, ಜಡರ ಬೆಲೆ ಅಂತ ಮುಂತಾದಂತಹ ಒಂದು ಬಹಳ ರೋಚಕವಾದಂತಹ ಚಿತ್ರಗಳು ಒಂದು ಕಡೆ ಇದೆ. ಹಾಗೆ ಭಕ್ತಿ ಪ್ರಧಾನವಾದಂತಹ ಚಿತ್ರಗಳಿದೆ, ಪೌರಾಣಿಕ ಚಿತ್ರಗಳಿದೆ, ಐತಿಹಾಸಿಕ ಚಿತ್ರಗಳಿದೆ, ಸಾಮಾಜಿಕ ಚಿತ್ರಗಳಿದೆ. ಆಮೇಲೆ ಇಷ್ಟೆಲ್ಲ ಹಲವಾರು ವೈವಿಧ್ಯತೆಗಳಿದ್ರೆ ತಾವು ಸಾಮಾಜಿಕ ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. 125 ಚಿತ್ರಗಳ ಬಗ್ಗೆ ಅದರಲ್ಲಿರುವಂತಹ ಸಾಮಾಜಿಕ ಮೌಲ್ಯಗಳನ್ನ ತಾವು ಪ್ರತಿಯೊಂದರಲ್ಲೂ ಅದರ ಸಂಶೋಧನೆ ಮಾಡಿ ಹೊರತಂದಿದ್ದೀರಿ.
ಯಾಕೆ ನಿಮ್ಮ ಆಯ್ಕೆ ಸಾಮಾಜಿಕ ಚಿತ್ರಗಳಾಗಿತ್ತು ಸರ್? ನಿಜವಾಗ್ಲೂ ರಾಜ್‌ಕುಮಾರ್ ಅಂತ ಹೇಳಿದ್ರೆ ಒಂದು ಅದ್ಭುತ ನಟ ಬಿಡಿ. ಅವರೆಲ್ಲ ಅದಕ್ಕೂ ಪೌರಾಣಿಕ ಪಾತ್ರಗಳು, ಐತಿಹಾಸಿಕ ಪಾತ್ರಗಳಿಗೆ ರಾಜ್‌ಕುಮಾರ್‌ನ್ ಬಿಟ್ರೆ ಜಗತ್ತಿನಲ್ಲಿ ಯಾವ ನಟನೂ ಇಲ್ಲ. ಬಹುಶಃ ಇಲ್ಲ. ಆ, ಅವರು ಮೊದಲನೇ ಬಾರಿಗೆ ಮೆಡ್ರಾಸಿಗೆ ಹೋದಾಗ ಇವರು ಸಾಮಾಜಿಕ ಚಿತ್ರಗಳಿಗೆ ನಾಲಾಯಕ್ ಅಂತಕ್ಕಂಥ ಪಟ್ಟವನ್ನು ಕಟ್ಟಿದ್ರು ಅವಾಗ. ಅವರು ಉದ್ದವಾದ ಕೂದಲು ಹಾಗೆ ಇದ್ರು ಪಾಪ. ಅವ್ರು ಮೊದಲು ಸ್ಟಾರ್ಟ್ ಆದಾಗ ನಮ್ಮ ಆರಂಭದಲ್ಲಿ ಹಾಗೆ ಇದ್ರು. ಆಮೇಲೆ ಇವ್ರು ಬರೀ ಅಂತಹ ಪಾತ್ರಗಳಿಗೆ ಸೀಮಿತ. ಇವರು ಸಾಮಾಜಿಕ ಚಿತ್ರಗಳಿಗೆ ಹೊರತು ಇವ್ರು ಆಗೋದಿಲ್ಲ ಅನ್ನೋ ಒಂದು ಪುಕಾರನ್ನ ಹಬ್ಬಿಸಿದ್ರು. ಆದ್ರೆ ರಾಜ್‌ಕುಮಾರ್ ಒಬ್ಬ ಸುಳ್ಳು ಮಾಡಿ ಹೌದು. ಅವರು ಹೇಳಿದ್ರು. ಅವ್ರಿಗೆ ಕಟಿಂಗ್ ಮಾಡಿಸಿದ್ದ ಕಲ್ಯಾಣ್ ಕುಮಾರ್ ಅವರು. ಮಾಡಿಸಿ ಒಂದು ಸಾಮಾಜಿಕ ಚಿತ್ರಕ್ಕೆ ಕೊಟ್ರು. ಆ ಸಾಮಾಜಿಕ ಚಿತ್ರಗಳಲ್ಲಿ ಬೋರ್ಗರೆದು ನಡೆಸ್ಬಿಟ್ರು ಬಿಡಿ. ಆಮೇಲೆ ಅಂತ ಒಂದು ಅದ್ಭುತವಾದ ನಾನಾಯ್ತು ನನ್ಗೆ ಗೊತ್ತಾಯ್ತು. ನಿಮ್ಮ ಪ್ರಶ್ನೆ ಬರ್ತೀನಿ ನನಗೆ. ನಾನು ಯಾಕೆ ಸಾಮಾಜಿಕ ಚಿತ್ರಗಳನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಈಗ ನಮ್ಗೆ ಪ್ರಸ್ತುತ ಕಾಲಘಟ್ಟವೇ ನಮ್ಗೆ ಬಹಳ ಮುಖ್ಯವಾದ. ಹೌದು. ಇತಿಹಾಸ ಹೋಗಿದೆ, ಹೋಗಕ್ಕಾಗಲ್ಲ. ಇತಿಹಾಸ ಹೋಗ್ಬಿಟ್ಟಿದೆ, ಭವಿಷ್ಯ ಗೊತ್ತಿಲ್ಲ ನಮ್ಗೆ. ನಮ್ಗೆ ಏನ್ ತಿದ್ದುಕೊಳ್ಳಕ್ ಕಾಲಾವಕಾಶ ಇರೋದು ಯಾವಾಗ? ಈ ಪ್ರಸ್ತುತ ಕಾಲಕ್ಕೆ ನಾವು ಹಾಕೋದು. ಹೌದು. ಆಮೇಲೆ ಈ ಪ್ರಸ್ತುತ ಕಾಲದ ಸಾಮಾಜಿಕ ಮೌಲ್ಯಗಳೇನಿವೆ, ಮಾನವೀಯ ಮೌಲ್ಯಗಳೇನಿವೆ, ಇವತ್ತು ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತ ಕಾಲದ ಮೌಲ್ಯಗಳು. ಆ ಮೌಲ್ಯಗಳನ್ನ ಆ ಕಾಲದಲ್ಲಿ ರಾಜ್‌ಕುಮಾರ್ ಅವರು ಅದ್ಭುತವಾಗಿ ತೋರಿಸಿದ್ರು. ಒಂದೊಂದು ಸಿನಿಮಾದಲ್ಲಿ ನೀವು ನೋಡ್ಬೇಕು. ನಾನು ತೆಗೆದುಕೊಂಡಿರ್ತಕ್ಕಂಥ 125 ಸಾಮಾಜಿಕ ಚಿತ್ರಗಳಲ್ಲಿ ಯಾವ ಮೌಲ್ಯಕ್ಕೆ ಆದ್ಯತೆಯನ್ನು ಕೊಟ್ರು. ಈಗ ವರದಕ್ಷಿಣೆ ಅಂತಕ್ಕಂಥದ್ದು ಒಂದು, ಅಥವಾ ತಂದೆ ತಾಯಿಯನ್ನ ಹೇಗೆ ನೋಡ್ಕೊಳ್ಬೇಕು, ತಾಯಿಯನ್ನ ಹೇಗೆ ಗೌರವಿಸಬೇಕು, ಅಕ್ಕಪಕ್ಕದನ್ನ ಹೇಗೆ ಗೌರವಿಸ್ಬೇಕು, ಬಂದ ಅತಿಥಿಗಳನ್ನ ಹೇಗೆ ಗೌರವಿಸ್ಬೇಕು, ಇಂತಹ ಮೌಲ್ಯಗಳನ್ನ ಭಾಷೆ ಇವತ್ತು ಕೊರತೆ ಬಂದಿರೋದೇ ಜನಗಳಲ್ಲಿ, ಆ ಮೌಲ್ಯಗಳ ಕೊರತೆ. ಅದಕ್ಕೋಸ್ಕರ ನನಗೂ ಅನ್ನಿಸ್ತು, ಹೌದು ಆಗಿನ ಕಾಲದ ಮೌಲ್ಯಗಳು ಈಗಿನ ಕಾಲದ ಮೌಲ್ಯಗಳು ಹೌದು, ಬಹುಶಃ ಮುಂದಿನ ಮೌಲ್ಯಗಳು ಹೌದು. ಆ ಮೌಲ್ಯಗಳನ್ನ ನಾವು ಹೇಗೆ ಜನರಿಗೆ ಕಲ್ಪಿಸ್ಬೋದು? ಆ ಕಾಲದಲ್ಲಿ ಹೇಳೋದ್ರಲ್ಲ, ಅದನ್ನ ನಾವು ಈಗಿನ ಜನಾಂಗಕ್ಕೆ ಮತ್ತೆ ಮುಂದಿನ ಜನಾಂಗಕ್ಕೆ ಅವುಗಳನ್ನ ತಲುಪಿಸ್ಬೇಕು ಅನ್ನೋ ಒಂದು ದೊಡ್ಡ ಜವಾಬ್ದಾರಿ ನನಗೆ ಸಿಕ್ತು. ಆ ಉದ್ದೇಶ ಆಯ್ಕೆ ಮಾಡಿ. ಅದಕ್ಕೋಸ್ಕರ ನಾನು ಇದನ್ನ ಸಾಮಾಜಿಕ ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡ್ವಿ. ಸರ್, ಇತ್ತೀಚೆಗೆ ಮೌಲ್ಯಗಳ ಕುಸಿತ ಆಗ್ಬಿಟ್ಟಿವೆ. ನಾವ್ ಈಗ ಯಾರನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ಹೌದು. ಈಗ ಒಂದು ಕಾಯಿಲೆ ಅಂತ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಹೋದಾಗ ಆ ಡಾಕ್ಟರು ಕಾಯಿಲೆ ಅಂತ ಹೋದಾಗ ಡಾಕ್ಟರ್ ಕಡೆ ಅವ್ರಿಗೆ ನಂಬಿಕೆ ಇರಲ್ಲ. ಒಂದು ಕೇಸ್ ಅಂತ ಹೋದಾಗ ಅವ್ರಿಗೆ ಪೊಲೀಸರ ಮೇಲೆ ನಂಬಿಕೆ ಇರಲ್ಲ, ಅಥವಾ ಒಂದು ನ್ಯಾಯಾಲಯದ ಮೇಲೆ ಹೋಗಿರಲ್ಲ. ಇಂತ ಹಲವಾರು ಮೌಲ್ಯಗಳ ಕುಸಿತ ಆಗ್ತಾ ಇದೆ. ಲೋಕಾಯುಕ್ತ ಇರ್ಬೋದು, ಯಾವ್ದಾದ್ರು ಇಲಾಖೆ, ಸರ್ಕಾರಿ ಇಲಾಖೆಗೆ ಹೋಗ್ತೀರಾ, ಅಥವಾ ಯಾವ್ದಾದ್ರು ನೀವು ಕಚೇರಿಗೆ ಹೋಗ್ತೀರಿ, ಅಥವಾ ಹಾಸ್ಪಿಟಲ್ಗೆ ಹೋಗ್ತೀರಿ, ಅಲ್ಲಿ ಒಬ್ಬ ದಕ್ಷ ಅಧಿಕಾರಿಗಳನ್ನ ನಾವು ನೋಡೋದೇ ಇಲ್ಲ. ಪ್ರತಿಯೊಬ್ರು ಒಂದು ಹಣದ ದುರಾಸೆಗೆ ಬಿದ್ದಿದ್ದಾರೆ. ಆಮೇಲೆ ಈ ಕಾರಣಕ್ಕಾಗಿ ಅವರಲ್ಲಿ ಈಗ ನಾವು ಮೌಲ್ಯಗಳನ್ನು ಹುಡ್ಕೋದೇ ತಪ್ಪಾಗ್ಬಿಡುತ್ತೆ. ಆದ್ರೆ ರಾಜ್‌ಕುಮಾರ್ ಅವರ ಯಾವುದೇ ಚಿತ್ರ ನೀವು ತೆಗೆದುಕೊಂಡ್ರು ಅವರು ಪ್ರತಿಯೊಂದು ಚಿತ್ರದಲ್ಲೂ ಎಲ್ಲಿ ಮೌಲ್ಯಗಳು ಇರಲ್ವೋ ಅಲ್ಲಿ ಅವರು ಚಿತ್ರಗಳನ್ನೇ ಮಾಡೋಲ್ಲ. ಆ ಕಾರಣಕ್ಕಾಗಿ ನಾನೊಂದ್ ಕಡೆ ಓದ್ತಾ ಇದ್ದೆ, ರಾಜ್‌ಕುಮಾರ್ ಅವರು ಸಿಗರೇಟ್ ಸೇದೋದನ್ನ ಶಾರ್ಟ್ಸ್ ಗಳಲ್ಲಿ ತಗೊಳಲ್ಲ. ಆಮೇಲೆ ಡ್ರಿಂಕ್ಸ್ ಗಳನ್ನ ಧೂಮಪಾನ ಆಗಲಿ ಮತ್ತೆ ಮದ್ಯಪಾನ ಆಗ್ಲಿ ಅದನ್ನ ಅವ್ರ ತೋರಿಸ್ತಾ ಇರ್ಲಿಲ್ಲ. ಜೊತೆಗೆ ಒಂದು ಅಶ್ಲೀಲವಾದಂತಹ ಸಂಭಾಷಣೆ, ಡಬಲ್ ಮೀನಿಂಗ್ ಸಿನಿಮಾಗಳಲ್ಲಿ ಇರ್ತಾ ಇರ್ಲಿಲ್ಲ. ಎಲ್ಲಾ ಚಿತ್ರಗಳು ಯು ಸರ್ಟಿಫಿಕೇಟ್ ತಗೊಂಡಂತಹ ಚಿತ್ರಗಳು, ಒಂದು ಎ ಸರ್ಟಿಫಿಕೇಟ್ ತಗೊಂಡಿಲ್ಲ. ಅದು ಒಂದು ಪ್ಲಸ್. 206 ಚಿತ್ರಗಳು ಯಾವ್ದು ಇಲ್ಲ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಪ್ರತಿಯೊಂದು ಚಿತ್ರಗಳು ಸಾಮಾಜಿಕ ಪಾಠವನ್ನ ಹೇಳುತ್ತೆ ನಮಗೆ. ಅಂದ್ರೆ ಅಲ್ಲೊಂದು ನೀತಿ ತುಂಬಿದೆ. ಈ ಚಿತ್ರವನ್ನು ನೀನ್ ನೋಡಿದ್ರೆ ನೀನ್ ಈ ಪಾಠ ಕಲಿತೀಯಪ್ಪ ಅಂತ ಒಬ್ಬ ತಂದೆ ತನ್ನ ಮಗನ್ನ ಪಿಕ್ಚರ್ ಕರ್ಕೊಂಡು ಹೋಗಿ ತೋರಿಸಿ ಹೇಳ್ಬಹುದು. ಇತ್ತೀಚಿನ ಚಿತ್ರಗಳು ಅಪ್ಪ ಮಗ ಹೋಗೋ ತರನೂ ಇಲ್ಲ ಬಿಡಿ, ಅದ್ ಬೇರೆ ವಿಚಾರ. ಸೊ ಈ ರೀತಿ ಈ ಮೌಲ್ಯಗಳನ್ನ ಇಲ್ಲಿ ಎಲ್ಲ ಸಿನಿಮಾಗಳಲ್ಲಿ ಎತ್ತಿಡಿದ್ದಾರೆ. ಅದನ್ನೇ ತಾವು ಪುಸ್ತಕದಲ್ಲಿ ಬರೆದಿದ್ದೀರಿ. ಇನ್ನು ಬಹಳಷ್ಟು ವಿಶೇಷತೆಗಳನ್ನ ಇದರಲ್ಲಿ ಇಟ್ಟಿದ್ದೀರಿ. ಏನ್ ಸರ್ ಅದು? ಇದುವರೆಗೆ ನೋಡಿ, ರಾಜ್‌ಕುಮಾರ್ ಅವರ ಬಗ್ಗೆ ಸುಮಾರು 175 ಪುಸ್ತಕಗಳು ಬಂದಿದೆಯಂತ. ಬಹಳ ಒಳ್ಳೆಯ ಪುಸ್ತಕಗಳು ಬಂದಿದೆ, ತುಂಬಾ ಒಳ್ಳೆಯ ಪುಸ್ತಕಗಳನ್ನು ಬರೆದಿದ್ದಾರೆ. ಆದ್ರೆ ರಾಜ್‌ಕುಮಾರ್ ಅವರ ಪುಸ್ತಕಗಳನ್ನ ನಾನು ಗಮನಿಸಿದಾಗ ಏನಾಯ್ತು ಅಂದ್ರೆ, ಒಂದು ಇಲ್ಲ ಸಿನಿಮಾ ಜೀವನವನ್ನ ಬರೆದಿರ್ತಕ್ಕಂಥ ಪುಸ್ತಕಗಳು ಇತ್ತು. ಇನ್ನು ಕೆಲವು ಅವರ ಜೀವನದ ಮೌಲ್ಯಗಳನ್ನ ಅಥವಾ ಜೀವನ ಕ್ರಮವನ್ನ ತಿಳಿಸ್ತಕ್ಕಂಥ ಪುಸ್ತಕಗಳಿತ್ತು. ನನಗನ್ನಿಸ್ತು, ಇವೆರಡನ್ನು ಯಾಕೆ ಬೇರೆ ಬೇರೆ ಮಾಡ್ಬೇಕು? ಅವ್ರು ಏನು ಸಿನಿಮಾಗಳಲ್ಲಿ ತೋರಿಸಿದ್ರು ಅದೇ ಮೌಲ್ಯಗಳನ್ನ ಜೀವನದಲ್ಲೂ ಪಾಲನೆ ಮಾಡಿ. ಹೌದು ಅಲ್ವಾ? ಇವೆರಡನ್ನು ಮನೆಯಿಂದ ಹೋಗ್ಬೇಕಾದ್ರೆ ತಂದೆ ತಾಯಿ ಫೋಟೋಗೆ ನಮಸ್ಕಾರ ಮಾಡಿ, ಮೇಕಪ್ ಜಾಗದಲ್ಲಿ ಹೋಗಿ ಹಿಂಗೆ ನಮಸ್ಕಾರ ಮಾಡಿ, ಅದಕ್ಕೆ ನಮಸ್ಕರಿಸಿ, ಅದೇ ಕಾಲಕ್ಕೆ ಸರಿಯಾಗಿ ವೇಳೆಗೆ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇದ್ರು. ಪಂಕ್ತಿ ಭೋಜನ ಮಾಡ್ತಾ ಇದ್ರು, ಯೋಗ ಮಾಡ್ತಾ ಇದ್ರು. ದೇಹವನ್ನ ಈ ವ್ಯಾಯಾಮದಿಂದ ಮತ್ತೆ ಮನಸ್ಸನ್ನ ಯೋಗದಿಂದ ನಿಯಂತ್ರಣ ಮಾಡ್ಕೊಂಡಿದ್ರಲ್ವಾ. ಅಂತ ಮನುಷ್ಯ, ಅಂತ ಶಿಸ್ತನ್ನ ಪಾಲಿಸಿರ್ತಕ್ಕಂಥ ಮನುಷ್ಯ ಈ ಮೌಲ್ಯಗಳನ್ನ
ಈಗ ನಾವು ಎಷ್ಟೋ ಸಿನಿಮಾಗಳನ್ನು ನೋಡ್ತೀವಿ, ನಾನು ಹೀರೋ ಅಥವಾ ನಾನು ಹಾಗೆ ನಾನು ಹೀಗೆ ಏನೇನೋ ಹೇಳ್ಬಿಟ್ಟು ಮನೆಗೆ ಬಂದ ತಕ್ಷಣ ಬೇರೆ ಬೇರೆ ಅಭ್ಯಾಸಗಳಲ್ಲಿ ತೊಡಗ್ತಾರೆ ಅಥವಾ ಈ ಬೇರೆ ಬೇರೆ ಚಟುವಟಿಕೆಗಳು ಬೇಡ ನನಗೆ. ಹಾಗೆ ಹೇಳೋದೊಂದು, ಹೇಳುವುದು ಒಂದು, ಮಾಡುವುದು ಮತ್ತೊಂದು ಅನ್ನೋದೊಂದು ಅದೇ ಇರಲಿ. ಹಾಗೆ ಆಗಿದೀಗ ರಾಜ್ಕುಮಾರ್ ಏನನ್ನ ಹೇಳಿದ್ರು ಅದನ್ನ ಪಾಲನೆ ಮಾಡಿದ್ರು. ನಿಜವಾಗ್ಲೂ ಕೂಡ ಈ ಈ ಪುಸ್ತಕದಲ್ಲಿ ನಾನು 2ನೇ ಭಾಗದಲ್ಲಿ ಸುಮಾರು 50 ಚಾಪ್ಟರ್ಗಳನ್ನ ಬರೆದಿದ್ದೀನಿ. ಪುಟ್ಟ ಚಾಪ್ಟರ್, 2 ಪುಟಗಳ ಪುಟ್ಟ ಅಂದ್ರೆ ಮೊದಲ ಭಾಗದಲ್ಲಿ ತಾವು ಮೊದಲ ಭಾಗದಲ್ಲಿ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಹಾ. 125 ಸಾಮಾಜಿಕ ಚಿತ್ರಗಳಲ್ಲಿ ಮೊದಲು ಅದರಲ್ಲಿ ಮೌಲ್ಯಗಳು ಏನಿದೆ, ಹಾ. ಆ ಮೌಲ್ಯಗಳನ್ನ ರಾಜ್ ಹೇಗೆ ಅದ್ರ ಪಾತ್ರಗಳಲ್ಲಿ ಅಭಿನಯಿಸಿದ್ರು, ಆಮೇಲೆ ಅದ್ರ ಚಿತ್ರಕಥೆನೂ ಬರೋದು. ಈಗ ಜನಗಳಿಗೆ ಆ ಸಿನಿಮಾದಲ್ಲಿ ಏನು ಸ್ಟೋರಿ ಇತ್ತು, ಹೌದು, ಯಾವುದ್ರ ಬಗ್ಗೆ ಇತ್ತೀಚಿನ ಯಂಗ್ಸ್ಟರ್ಸ್ ಗಳು ಯಾರು ಈ ಸಿನಿಮಾಗಳನ್ನ ನೋಡಲ್ಲ. ಮನೆಗಳೆಲ್ಲ ನೋಡಲ್ಲ ಮೇಡಮ್. ನಮಗೆ ಬೇಸರ ಆದ್ರೆ ನಾವು ರಾಜ್ಕುಮಾರ್ ಸಿನಿಮಾ ರಾತ್ರಿ ಹಾಕೊಂಡು ನೋಡಿ ಮಲಗುತ್ತೀನಿ. ನಮ್ ಸಿನಿಮಾ ಹಾಕೊಂಡ್ಬಿಟ್ರೆ ಬೇರೆಯವ್ರು ಯಾರು ನಮ್ಮ ಮಕ್ಕಳೇ ಅಥವಾ ನಮ್ಮ ಮನೆಯವರೇ ಯಾರು ನೋಡೋದೇ ಇಲ್ಲ. ಅವರು ಈ ಅಯ್ಯೋ ಬ್ಲಾಕ್ ಅಂಡ್ ವೈಟ್ ಯಾರು ನೋಡ್ತಾರೆ ಸಿನಿಮಾ ಬೇಡ. ಅಂದ್ರೆ ಈಗ ಅವರು ಇತ್ತೀಚಿನ ಯಂಗ್ಸ್ಟರ್ಸ್ ಗೆ ರಾಜ್ಕುಮಾರ್ ಅವರ ಚಿತ್ರಗಳ ಪರಿಚಯ ಪರಿಚಯ ಇಲ್ಲ. ಆ ಕಾರಣಕ್ಕಾದ್ರೂ ಈ ಪುಸ್ತಕ ಚಿತ್ರಗಳಲ್ಲಿರುವಂತಹ ಚಿತ್ರಕಥೆಯನ್ನು ಓದಿದಾಗ ಈ ಒಂದು ವಿಷಯವನ್ನ ತೋರಿಸುತ್ತೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಹಾಗೆ ಅವರು ಸಿನಿಮಾಗಳಲ್ಲಿ ಏನನ್ನ ಸಿನಿಮಾಗಳಲ್ಲಿ ಯಾವ ಮೌಲ್ಯಗಳನ್ನು ತೋರಿಸಿದ್ರು, ಅವ್ರು ಯಾವ ಪಾತ್ರದಲ್ಲಿ ಅಭಿನಯಿಸಿದ್ರು, ಅವ್ರಿಗೆ ಯಾರು ಸಹಾಯ ಮಾಡಿದ್ರು, ಅಲ್ಲೆಲ್ಲ ಬರ್ತಾರೆ. ಸಂಗೀತ ನಿರ್ದೇಶಕರು ಬರ್ತಾರೆ, ಒಬ್ಬ ಫೈಟ್ ಮಾಸ್ಟರ್ ಬರ್ತಾರೆ, ಡ್ಯಾನ್ಸ್ ಮಾಸ್ಟರ್ ಬರ್ತಾರೆ, ಎಲ್ಲ ಸಹಾಯ ಮಾಡಿದ್ದೆಲ್ಲ ಬರುತ್ತೆ. ಹೀಗೆ ವೈವಿಧ್ಯಮಯವಾಗಿ ಒಂದು ಚಿತ್ರದ ಸಂಪೂರ್ಣ ಚಿತ್ರಣ ಸಿಕ್ಕುತ್ತೆ ನಿಮ್ಗೆ. ಅಲ್ಲಿ ಮೌಲ್ಯ ಸಿಗುತ್ತೆ, ಚಿತ್ರಕಥೆ ಸಿಗುತ್ತೆ, ರಾಜ್ ಅಭಿನಯ ಸಿಗುತ್ತೆ, ಆ ಚಿತ್ರದ ವಿಶೇಷ ಸಿಗುತ್ತೆ. ಎಂತೆಂತ ಅದ್ಭುತ ನಿರ್ದೇಶಕರು ಮೇಡಮ್ YR ಸ್ವಾಮಿ. ಅಂದ್ರೆ ನೀವು ಹೇಳೋದು ಈ ಪುಸ್ತಕದ ಮೊದಲನೇ ಭಾಗದಲ್ಲಿ ತಾವು ಸಿನಿಮಾದ ಸಾಮಾಜಿಕ ಚಿತ್ರಗಳ ಹೇಳಿ, ತಮ್ಮ 2ನೇ ಭಾಗದಲ್ಲಿ ಕಲಾವಿದರು ಆ ಮೌಲ್ಯಗಳನ್ನ ರಾಜ್ ಹೇಗೆ ತೋರಿಸಿದ್ದು ಅಲ್ಲ, ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡು. ಅಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಯಾವ್ದು ಸಿನಿಮಾದಲ್ಲಿ ತೋರಿಸಿದ್ರು. ಬರೀ ಸಿನಿಮಾದಲ್ಲಿ ಏನಿಲ್ಲ, ಅವರು ನಿಜ ಜೀವನದಲ್ಲೂ ಸಿಗರೇಟ್ ಸೇದಿಲ್ಲ. ಅಲ್ವಾ? ಕುಡಿಯೋದನ್ನ ತೋರಿಸಬಾರ್ದು ಅಂತ ತೋರಿಸ್ಲಿಲ್ಲ. ಅಲ್ಲಿ ಇಲ್ಲೂ ಕೂಡ ಕುಡಿಲಿಲ್ಲ. ಅದೇ ವಂಶದಲ್ಲಿ ಅದು ಇಲ್ಲ, ಅಭ್ಯಾಸ ಬೆಳೆಸ್ಕೊಳ್ಳಿಲ್ಲ. ನಾನು ಸಮಾಜಕ್ಕೆ ಮಾದರಿಯಾಗಿರ್ಬೇಕು, ಸಾಮಾನ್ಯ ಜನರಿಗೆ ಮಾದರಿಯಾಗಿರ್ಬೇಕು. ಯಾಕಂದ್ರೆ ನನ್ನನ್ನ ಸಾಮಾನ್ಯ ಜನ ಅನುಕರಿಸ್ತಾರಲ್ವಾ, ನಾನು ಅವರಿಗೆ ಮಾದರಿ ಆಗಿರ್ಬೇಕು. ಹಾಗಾಗಿ ಅವರು ಪ್ರತಿಯೊಂದನ್ನು ಮೌಲ್ಯಗಳನ್ನ, ಸಾಮಾಜಿಕವಾಗಿ ಮಾನವೀಯ ಮೌಲ್ಯಗಳನ್ನ ಪ್ರತಿಯೊಂದನ್ನು ಕೂಡ ತೋರಿಸಿದ್ರು. ಹೇಗೆ ಹೇಳಿದ್ರು, ಏನನ್ನ ಹೇಳಿದ್ರು ಅದನ್ನ ಜೀವನದಲ್ಲೂ ಪಾಲನೆ ಮಾಡಿ. ಇದು ಅದ್ಭುತವಾದ ಕೆಲಸ. ಜಗತ್ತಿನ ಯಾವ ನಟನು ಕೂಡ ಆ ಸಿನಿಮಾದಲ್ಲಿ ಏನ್ ಹೇಳಿದ್ನೋ ಜೀವನದಲ್ಲಿ ಹಾಗೆ ಪಾಲನೆ ಮಾಡಿದ್ದು ಬಹಳ ಕಡಿಮೆ. ಅದಕ್ಕೆ ನಮ್ಮ ನಡಸಾರ್ವಭೌಮ ರಾಜ್ಕುಮಾರ್ ಒಬ್ರೇನೆ. ಇನ್ನು ರಾಜ್ಕುಮಾರ್ ಅವರ ಹೋರಾಟಗಳ ಬಗ್ಗೆನೂ 2-3 ಪುಟಗಳಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಹೆಮ್ಮೆಯ ಗೌರವ ನಟರು, ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ್ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪಡೆದಂತವ್ರು. ಅವ್ರಿಗೆ ಕನ್ನಡ ಭಾಷೆ ಬಗ್ಗೆ ಅತ್ಯಂತ ಅಪಾರವಾದಂತಹ ಪ್ರೀತಿ ಇತ್ತು. ತಮ್ಮ ಬಾಲ್ಯದ ದಿನಗಳಲ್ಲಿ ಅವರು ರಂಗಭೂಮಿ ಸುಮಾರು ಒಂದು 5-6 ವರ್ಷಕ್ಕೆ ಅವರು ರಂಗಭೂಮಿಯನ್ನ ಪ್ರವೇಶ ಸುಮಾರು 24 ವರ್ಷ, ಅವರಿಗೆ 24 ವರ್ಷ ಆಗುವವರೆಗೂ ಅವರು ಸಂಪೂರ್ಣವಾಗಿ ರಂಗಭೂಮಿಯಲ್ಲಿ ತೊಡಕೊಂಡವರು. ಸೊ ಕನ್ನಡವನ್ನ ಅತ್ಯಂತ ನಿರರ್ಗಳವಾಗಿ ಮಾತಾಡ್ತಾ, ಅದ್ಭುತವಾದಂತ ಕನ್ನಡದ ಉಚ್ಚಾರಣೆ, ಅವರಿಗಿದ್ದಂತಹ ಸಂಗೀತದ ಜ್ಞಾನ, ಅವರ ಹಾಡು, ಈ ಎಲ್ಲ ವಿಚಾರಗಳನ್ನು ತಾವು ಬರೆದಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಕಲಾವಿದರಲ್ಲಿ ಭಾಷೆ ಬಗ್ಗೆ ಪ್ರೀತಿ ಇಲ್ಲ, ಅವರ ಸ್ಪಷ್ಟತೆ ಇಲ್ಲ, ಉಚ್ಚಾರಣೆ ಇಲ್ಲ. ಆಮೇಲೆ ಹಾಡು ಅಥವಾ ಈ ದೇಹ, ಅದಕ್ಕೆ ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇದೆಲ್ಲವೂ ರಂಗಭೂಮಿ ಅವರಿಗೆ ಬಹಳಷ್ಟು ಕಲಿಸ್ಕೊಟ್ಟು, ರಂಗಭೂಮಿಗೂ ಮತ್ತೆ ಚಲನಚಿತ್ರಕ್ಕೂ ಬಹಳ ಹತ್ತಿರದ ನೆನಪಿದೆ. ಏನ್ ಹೇಳ್ತೀನಿ ಸರ್? ಖಂಡಿತ. ರಾಜ್ ಅವರು, ಅವರ ತಂದೆ ದೊಡ್ಡ ನಟ, ರಾಕ್ಷಸ ಪಾತ್ರಗಳನ್ನ ಪುಟ್ಟಸ್ವಾಮಿಯವರು ರಾಕ್ಷಸ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡೋದು. ಅವ್ರು ಎಷ್ಟೇ ದುಡಿಮೆ ಮಾಡಿದ್ರು ಕೂಡ ಸಂಸಾರ ಸಾಕಕ್ ಆಗ್ತಾ ಇರ್ಲಿಲ್ಲ, ಮಕ್ಕಳನ್ನ ಓದ್ಸಕ್ ಆಗ್ತಾ ಇರ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರು, ತಮ್ಮ 3 ಮಕ್ಕಳನ್ನು ಕರ್ಕೊಂಡು ನಾಟಕ ರಂಗಕ್ಕೆ ಬಂದು, ಆ ನಾಟಕ ರಂಗವೇ ಒಂದು ದೊಡ್ಡ ವಿಶ್ವವಿದ್ಯಾಲಯ ಆಗಿತ್ತು ರಾಜ್ಕುಮಾರ್. ಆಗ ಆ ರಾಜ್ಕುಮಾರ್ ಸೈಡ್ ವಿಂಗ್ ನಲ್ಲಿ ಇಟ್ಕೊಂಡು ಎಲ್ಲ ನಟರ ಅಭಿನಯಗಳನ್ನು ನೋಡ್ತಾ ಇದ್ರು. ತಮ್ಮ ತಂದೆಯ ನಟನೆಯನ್ನು ನೋಡ್ತಾ ಇದ್ರು. ಆ ರಾಕ್ಷಸ ಪಾತ್ರಗಳನ್ನ ಮಾಡ್ತಾ ಇದ್ರು ಅವ್ರ ತಂದೆ. ಅದೇ ಪಾತ್ರಗಳನ್ನೇ ರಣಧೀರ ಕಂಠೀರವ ಸಿನಿಮಾಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅದುವರೆಗೂ ರಾಜ್ಕುಮಾರ್ ಒಂದು ಸಾಮಾನ್ಯ ಚಿತ್ರನಟ ಅಂತ ಜನ ನಂಬಿದ್ರು. ರಣಧೀರ ಕಂಠೀರವ ಯಾವಾಗ ಬಂತು, ಇಡೀ ಕನ್ನಡ ಜನತೆ ಎದ್ದಿಂತು. ಹಾಗೆ ಈ ರಂಗಭೂಮಿ ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರಾಥಮಿಕ ಹಂತದ ಶಿಕ್ಷಣವನ್ನ, ಅಭಿನಯದ ಶಿಕ್ಷಣವನ್ನ, ಜೀವನ ಕ್ರಮವನ್ನ, ಅಲ್ಲೂ ಕೂಡ ಎಷ್ಟು ಶಿಸ್ತನ್ನು ಪಾಲನೆ ಮಾಡ್ತಾ ಇದ್ರು ಮೇಡಮ್. ಊಟ ಜೊತೆಯಲ್ಲೇ ಮಾಡ್ಬೇಕೆಲ್ಲ ಕುತ್ಕೊಂಡೇ ಮಾಡ್ಬೇಕು. ಅವ್ರಿಗೆ ಅಕ್ಷರಾಭ್ಯಾಸ ಇತ್ತು, ಸಂಗೀತಾಭ್ಯಾಸ ಇತ್ತು,
ಪ್ರತಿಯೊಂದು ಶಿಕ್ಷಣವನ್ನು ಅಲ್ಲೇ ಕೊಡ್ತಾ ಇದ್ರು ಗುಬ್ಬಿ ವೀರಣ್ಣ ಕಂಪ್ನಿಯಲ್ಲಿ. ಅದೆಲ್ಲ ಸರ್ವಸ್ವವನ್ನ ಹೀರಿ ಬದುಕಿದ್ರು ರಾಜ್ಕುಮಾರ್. ಅದನ್ನ ಹಾಗೆ ರಂಗಭೂಮಿ ಕಲಾವಿದ ಅವನು ನಾನೊಬ್ಬ ಹೀರೋ ಅಂತ ಒಂದ್ ಕಡೆ ಕೂತ್ಕೊಂಡು ಮಾಡ್ದವನಲ್ಲ, ಮಾಡಿ ಅವನು ಎಲ್ಲಾ ಕೆಲ್ಸನೂ ಮಾಡ್ತಿರ್ತಾರೆ. ನೋಡಿ, ಅವರು ಪಾತ್ರಗಳಿಂದ ಪಾತ್ರಗಳಿಗೆ ಕಲಿತಾ ಕಲಿತಾ ಬೆಳಿತಾ ಬೆಳಿತಾ ಬೆಳಿತಾನೆ ಹೋದ್ರು ಕೊನೆವರೆಗೂ. ಒಬ್ಬ ಶಿಕ್ಷಕನಾದ್ರೂ ಅಷ್ಟೇನೆ, ಅವನು ನಾನು ಓದಿದ್ದೀನಿ, ನಾನು ಬಿ ಎಡ್ ಮಾಡಿದ್ದೀನಿ, ಏನೋ ಮಾಡಿದ್ದೀನಿ, ಸಾಕಿಷ್ಟು ನೋ. ಅವನು ಪ್ರತಿಯೊಂದು ಹಂತದಲ್ಲೂ ಓದ್ತಾ ಹೋಗ್ಬೇಕು, ಬೆಳಿತಾ ಹೋಗ್ಬೇಕು, ಬೆಳಿತಾ ಬೇಕು. ರಾಜ್ ಆ ರೀತಿ ಬೆಳೆಯುತ್ತಾರೆ. ಆ ರೀತಿ ಬೆಳೆದು 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 ಅದರಲ್ಲೂ ಭಕ್ತಿ ಪಾತ್ರಗಳಲ್ಲಂತೂ ಅವರು ಫಸ್ಟ್ ಒಂದು 8-10 ಸಿನಿಮಾ ಭಕ್ತಿ ಪಾತ್ರಗಳಲ್ಲೇ ಅಭಿನಯಿಸಿದ್ರಲ್ಲ, ಅದರಲ್ಲೇ ತಾವಾಗಿ ಹೋಗ್ಬಿಟ್ರು. ಅಭಿನಯದಲ್ಲೇ ತಾವಾಗಿ ತೊಡಗಿಸ್ಕೊಂಡು ಅದ್ರಲ್ಲಿ ಒಳ್ಳೆಯ ಗುಣಗಳನ್ನೆಲ್ಲ ತಮ್ಮ ಸಾರಸ್ವವನ್ನು ಇಟ್ಕೊಂಡು ಬೆಳೆದು ಬಾಕಿ. ಸರ್, ಇನ್ನೊಂದು ಆ ಬಹಳ ಅತ್ಯಂತ ಯಶಸ್ಸನ್ನ ಕಂಡಂತ ಹಲವಾರು ಚಿತ್ರಗಳಿದೆ. ನಾವು ಮಾತಾಡ್ಬೋದು ಅಂತಂದ್ರೆ ನಾವು ತುಂಬಾ ಸಿನಿಮಾಗಳ ಬಗ್ಗೆ ಮಾತಾಡಬಹುದು. ಹಲವಾರು ದಾಖಲೆಗಳನ್ನು ಮಾಡಿದೆ. ಎಂಥ ಛಾಪನ್ನ ಮೂಡಿಸಿದೆ ಅಂತಂದ್ರೆ ಬಹುಶಃ ಆ ನಂತರ ಬಂದಂತ ಚಿತ್ರಗಳು ಅಂತಹ ದಾಖಲೆಗಳನ್ನ ಬರೆಯಕ್ ಸಾಧ್ಯ ಇರಲಿಲ್ಲ. ಈಗ 2 ಕನಸಾಗಿರ್ಬೋದು, ಬಂಗಾರದ ಮನುಷ್ಯ ಆಗಿರ್ಬೋದು, ಶಂಕರ್ ಗುರು ಆಗಿರ್ಬೋದು, ಇವೆಲ್ಲ ಎಷ್ಟು ಅಂತಂದ್ರೆ ದಾಖಲೆಗಳನ್ನ ಮಾಡಿದಂತ. ಈಗ ನಮ್ದೇ ಯಾರೂನು ಅದನ್ನ ಇತ್ತೀಚಿನ ದಿನಗಳಲ್ಲಿ ಯಾರು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಬಂಗಾರದ ಮನುಷ್ಯ ಅನ್ನುವಂತ ಚಿತ್ರ 2 ವರ್ಷಗಳ ಕಾಲ ನಿರಂತರವಾಗಿ ಅದು ಆ ಮೇನಕಾ ಥಿಯೇಟರ್ ರನ್ ಆಗುತ್ತೆ. ಅಲ್ಲಿದ್ದ ಹಳ್ಳಿಯಿಂದ ಜನ ಗಾಡಿ ಕಟ್ಕೊಂಡ್ ಬಂದು ಆ ಸಿನಿಮಾನಿಗೂ ಬರ್ತಾ ಇದ್ರು. ಈ ಚಿತ್ರದ ಬಗ್ಗೆ ಖಂಡಿತ ಖಂಡಿತ. ಮೊದಲನೇದಾಗಿ ಅದು 1972ನೇ ಇಸ್ವಿನಲ್ಲಿ ಬಂದ ಸಿನಿಮಾ. ಅದು ಬಹುಶಃ ನಾನು ಅತ್ಯಂತ ಹೆಚ್ಚು ಬಾರಿ ನೋಡಿರ್ತಕ್ಕಂಥ ಸಿನಿಮಾ. ಅದು ಒಬ್ಬ ಸಿಟಿನಲ್ಲಿ ಓದಿರ್ತಕ್ಕಂಥ ವಿದ್ಯಾವಂತ ಕರುಣ ಹಳ್ಳಿಗೆ ಬಂದಾಗ ತನ್ನ ಭಾವ ಸತ್ತು ಹೋಗ್ತಾನೆ, ಅಕ್ಕ ಅನಾಥಳಾಗ್ತಾಳೆ, ಮಕ್ಕಳು ಅನಾಥರಾಗ್ತಾರೆ. ಆ ಸಂಸಾರಕ್ಕೆ ಹೆಗಲನ್ನ ಕೊಟ್ಟು ನಿಂತ ಒಬ್ಬ ಯುವಕನ ಪಾತ್ರ. ಕುಟುಂಬವನ್ನ ಎತ್ತಿ ಹಿಡಿದಲ್ದನೆ ಇಡೀ ಹಳ್ಳಿಯನ್ನೇ ಎತ್ತಿ ಹಿಡಿದ್ರು. ಹಳ್ಳಿಯನ್ನೇ ಬೆಳಗಿಸ್ಬಿಟ್ರು ಅವರು. ಆ ಸಿನಿಮಾ ಅಂದ್ರೆ ಕೃಷಿ ಪ್ರಧಾನವಾಗಿ ಇತ್ತು. ಆಮೇಲೆ ಸಂಸಾರವನ್ನು ಎತ್ತಿ ಹಿಡಿದ್ರು, ಒಂದು ಸಂಸಾರವನ್ನ. ಕೊನೆಗೆ ಅದು ಆ ಕತೆ ನೋಡ್ಬಿಟ್ರೆ ಕೊನೆಯಲ್ಲಿ ಕಣ್ಣಲ್ಲಿ ನೀರು ಬರ್ಬೇಕಂತಹ ಸಿನಿಮಾ ಅದು. ಅಂತಹ ಪಾತ್ರನ ವಹಿಸಿ ಬಹಳ ಅದ್ಭುತವಾದ ಸಿನಿಮಾ. 2 ವರ್ಷ ಓಡ್ತಾ ಸಿನಿಮಾ ಅದು. ಕನ್ನಡ ಚಿತ್ರರಂಗದಲ್ಲಿ ಅಂತಹ ಮತ್ತೊಂದು ಸಿನಿಮಾ ಬರ್ಲಿಲ್ಲ ಬಿಡಿ, ಅದು ಬರ್ಲಿಲ್ಲ. ಮತ್ತಿನ್ನೂ ಒಂದು ಅದ್ಭುತವಾದಂತ ಚಿತ್ರ ಈ 2 ಕನಸು ಅನ್ನುವಂತ ಚಿತ್ರದಲ್ಲಿ ನಾಯಕ ಏನು ಪ್ರೇಯಸಿಯನ್ನ ತೊರೆದು ಆ ಕೊನೆಯಲ್ಲಿ ತನ್ನನಿಗೆ ಏನೋ ಎಲ್ಲ ಸಂಪ್ರದಾಯದ ಪ್ರಕಾರ ಮದುವೆ ಮಾಡ್ಕೊಂಡಂತಹ ಹೆಂಡತಿಯನ್ನ, ಅವಳ ಒಂದು ಆದರ್ಶಕ್ಕೆ ಮನಸೋತು ತನ್ನ ಪ್ರೇಯಸಿಯನ್ನ ಮರೀತಾನೆ. ಇದು ಸಹ ಒಂದು ಸಾಮಾಜಿಕ ಅದ್ಭುತವಾದ ಸಿನಿಮಾ. ಅದು ಒಂದು ಘಟನೆ ಹೇಳ್ತೀನಿ. ಆ ಸಿನಿಮಾ ಬಂದಾಗ 1973ನೇ ಇಸ್ವಿನಲ್ಲಿ ಆ ಸಿನಿಮಾ ಬಂತು. ನಾನು PUC ಓದ್ತಾ ಇದ್ದೆ ಶಿವಮೊಗ್ಗದಲ್ಲಿ. ಆ ಸಿನಿಮಾದ ಶೂಟಿಂಗ್ ನೋಡೋದಕ್ಕೆ 13 ಕಿಲೋಮೀಟರ್ ಗಾಜಿನೂರಿಗೆ ಸೈಕಲ್ ಹೊಡ್ಕೊಂಡು ಹೋಗಿದ್ದೆ. ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಏನು ಸಿದ್ಧಾಂತ ಏನಿದೆಯಲ್ಲ, ಅದು ಬಹುಶಃ ಒಂದು ರೀತಿಯ ಏನು ನಾವೇನ್ ಹೇಳೋದು, ಸಾಮಾನ್ಯವಲ್ಲದ ಸಿದ್ಧಾಂತ. ಅದು ಜನರಲ್ ನಾಲೆಜ್ ಇಲ್ಲದೆ ಇರತಕ್ಕಂಥ ಸಿದ್ಧಾಂತ ಆಗ್ಬಿಡ್ತು. ನೋಡಿ, ಕೊನೆಗೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ತನ್ನ ಸ್ನೇಹಿತನ ಹೆಂಡತಿ ನೋಡಿದಾಗ ಅದ ಸ್ನೇಹಿತನ ಹೆಂಡತಿ ಅವ್ರ ಪ್ರೇಯಸಿನೇ. ಅಲ್ಲ ಅದು ಏನಪ್ಪಾ ಅಂತಂದ್ರೆ ಈ ವಿವಾಹ ಅನ್ನುವಂತ ಬಂಧನ ಏನಿದೆ ಅದನ್ನ ಮುರಿಯಕ್ ಆಗೋದಿಲ್ಲ. ಅದೇನಾದ್ರೂ ಆಗಿರ್ಬೋದು, ನಮ್ಮ ಪಾಸ್ಟ್ ಆಗಿರ್ಬೋದು. ವಿವಾಹ ಅನ್ನಂತ ಒಂದು ಬಂಧನ ಇದೆ, ಅದನ್ನ ಪಾಲನೆ ಮಾಡಕ್ ಇದನ್ನ ಅವರ ಚಿತ್ರಗಳು ಬಹುತ ಇರುತ್ತೆ. ಸರ್, ನಾವೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಇನ್ನು ರಾಶಿ ಪುಸ್ತಕವನ್ನ ಬಿಡುಗಡೆ ಮಾಡೋಕೆ ಅಥವಾ ಪ್ರಕಟ ಮಾಡೋಕೆ ತನಗೆ ಬಹಳಷ್ಟು ಜನ ಸ್ನೇಹಿತರು ಸಹಾಯ ಮಾಡಿದ್ದಾರೆ. ಈ ಪುಸ್ತಕದ ಬಗ್ಗೆ ಮತ್ತಷ್ಟು ಸ್ವಲ್ಪ ವಿಚಾರಗಳು. ಖಂಡಿತ ಹೇಳ್ತೀನಿ. ನೋಡಿ, ಇದು ಮೌಲ್ಯಗಳ ಸರ್ದಾರ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಸುಮಾರು 652 ಪುಟಗಳ ಪುಸ್ತಕ. ಬಹಳ ಅಂದ್ರೆ ಅದ್ಭುತವಾದ ಪುಸ್ತಕ. ಅಂದ್ರೆ ನಾನು ಬರೆದಿದ್ದೀನಿ ಬಹಳ ಅದ್ಭುತವಾದ ಪುಸ್ತಕ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇದು ರಾಜರವರ ಪುಸ್ತಕ ಆಗ್ತೇನೆ. ರಾಜರವರು ತಮ್ಮ ಸಿನಿಮಾಗಳಲ್ಲಿ, ತಮ್ಮ ಜೀವನದಲ್ಲಿ ಹೇಗೆ ಮೌಲ್ಯಗಳನ್ನು ಪಾಲನೆ ಮಾಡಿದ್ರು ಅಂತಕ್ಕಂಥದ್ದು, ಅಂತಹ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಜನನನ್ನ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಬರೆದಿರ್ತಕ್ಕಂಥದ್ದು. ಇದರ ಮುಖಪುಟವನ್ನ ಖ್ಯಾತ ಚಿತ್ರಕಲಾವಿದ MS ಮೂರ್ತಿಯವರು ಮಾಡಿದ್ದಾರೆ. ಮತ್ತೆ ಧಾರ್ಮಿಕ ಗುರು ಆಗಿರ್ತಕ್ಕಂಥ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಮುನ್ನುಡಿಯನ್ನ ಬರೆದಿದ್ದಾರೆ. ಆಮೇಲೆ NR ರಮೇಶ್ ಅವರು, ಕನ್ನಡ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ NR ರಮೇಶ್ ಅವರು ತಮ್ಮ ಅನಿಸಿಕೆಗಳನ್ನ ಬರೆದಿದ್ದಾರೆ. ಮನೆಯಲ್ಲಿ ನೋಡಿ, ಬರಗೂರು ರಾಮಚಂದ್ರಪ್ಪನವರು ತಮ್ಮ ಅದ್ಭುತವಾದ ಬೆನ್ನುಡಿಯನ್ನ ತಟ್ಟಿ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಇದೊಂದು ಅದ್ಭುತವಾದ ಪುಸ್ತಕ. ಯಾಕೆಂದ್ರೆ ಮೌಲ್ಯಗಳಲ್ಲಿ ಇರೋದು ಮೌಲ್ಯಗಳೇ ರಾಜ್ಕುಮಾರ್ ಅವುಗಳನ್ನ ಪ್ರತಿಪಾದಿಸಿದ ರೀತಿ ಅದ್ಭುತವಾಗಿತ್ತು. ಅದಕ್ಕೋಸ್ಕರ ನಾನು ಆ ದೃಷ್ಟಿಯಿಂದ
ನಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಇದು ತಲುಪಲಿ ಅನ್ನೋ ಉದ್ದೇಶದಿಂದ ಬರೆದಿದ್ದೇನೆ. ಇದನ್ನ ಸ್ನೇಹ ಬುಕ್ ಹೌಸ್ನವರು ಇದನ್ನ ಪ್ರಕಟ ಮಾಡಿದ್ದಾರೆ. ಬಹಳ ಸುಂದರವಾಗಿ ಪ್ರಕಟ ಮಾಡಿದ್ದಾರೆ. ಡಿ.ಟಿ.ಪಿ. ಜಯಕುಮಾರ್ ಡಿ.ಟಿ.ಪಿಯನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ಇಂತಹ ಅದ್ಭುತವಾದ ಪುಸ್ತಕವನ್ನ ಸ್ನೇಹ ಬುಕ್ ಹೌಸ್ನವರು ಈಗ ಒಂದು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಪುಸ್ತಕವನ್ನ ಎಲ್ಲ ಮನೆಗಳಲ್ಲೂ ಕೊಂಡು ಬಿಟ್ಟಿಡಿ. ನಿಮ್ಮ ಮಕ್ಕಳಿಗೆ ಹೇಳಿ, ನಿಮ್ಮ ಬಂಧುಗಳಿಗೆ ಹೇಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ. ಆ ಮೌಲ್ಯಗಳನ್ನು ತಲುಪಿಸಿ. ಅಂತ ಒಂದು ಸಾಮಾಜಿಕ ಜವಾಬ್ದಾರಿ ನನಗೂ ಇದೆ, ನಿಮಗೂ ಇದೆ. ದಯವಿಟ್ಟು ಪಾಲನೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಇದುವರೆಗೂ ತಾವು ಒಂದು ಒಳ್ಳೆಯ ಮೌಲ್ಯಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದಿನ ಕಾಲಕ್ಕೂ ಇವತ್ತಿಗೂ ನಾಳೆಗೂ ಎಲ್ಲಾ ಕಾಲಕ್ಕೂ ಪ್ರಸ್ತುತವಾಗಿದ್ದಾರೆ. ಅವರ ಇಡೀ ಕುಟುಂಬ ಚಲನಚಿತ್ರದ ಒಂದು ಚಲನಚಿತ್ರವನ್ನ ಹೊಸ ದಾರಿಗೆ ತೆಗೆದುಕೊಂಡದ್ದು. ಆ ಕಾಲಕ್ಕೆ ಎಲ್ಲ ಚಿತ್ರಗಳು ತಮಿಳುನಾಡಲ್ಲಿ, ಚೆನ್ನೈನಲ್ಲಿ ಅಂದ್ರೆ ಮದ್ರಾಸ್ನಲ್ಲಿ ಆಗ್ತಿದ್ದಾಗ ರಾಜ್ಕುಮಾರ್ ಅವರ ಚಿತ್ರಗಳು ಗೆದ್ದ ನಂತರ ಎಲ್ಲ ನಿರ್ದೇಶಕರು, ನಿರ್ಮಾಪಕರು ಇಲ್ಲ ಚಿತ್ರನಟರು ಕೂಡ ಎಲ್ರು ಇಲ್ಲ ಕನ್ನಡ ಚಿತ್ರಗಳನ್ನು ನಾವು ಗೆಲ್ಲಿಸ್ತೇನೆ ಹೇಳಿ ಕನ್ನಡ ಚಿತ್ರಗಳನ್ನ ಗೆಲ್ಲಿಸಿ ಹಲವಾರು ಪ್ರಶಸ್ತಿಗಳನ್ನ ತಂದುಕೊಟ್ಟು ಕನ್ನಡ ಭಾಷೆಯನ್ನೇ ಉಳುಕೊಂಡು ಕೇವಲ ಕನ್ನಡ ಚಿತ್ರಗಳನ್ನ ಮಾಡಿಕೊಂಡು ಕನ್ನಡ ನಾಡಿಗೆ ಅಪೂರ್ವವಾದಂತಹ ಕಾಣಿಕೆಗಳನ್ನು ಕೊಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮತ್ತೊಮ್ಮೆ ನಾವು ಸ್ಮರಿಸ್ತಾ ಅವರ ಎಲ್ಲಾ ವಿಚಾರಗಳನ್ನ, ಅವರ ಹೋರಾಟಗಳನ್ನ, ಅವರ ಸಿನಿಮಾಗಳಲ್ಲಿರುವಂತಹ ಮೌಲ್ಯಗಳನ್ನ ಬಹಳ ಅದ್ಭುತವಾಗಿ ಬರೆದುಕೊಟ್ಟಂತಹ ಶ್ರೀಯುತ ನಟರಾಜ್ ಸರ್ ಅವರಿಗೆ ನಮ್ಮ ಚಾನೆಲ್ನ ಪರವಾಗಿ ಆತ್ಮೀಯವಾದಂತಹ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಗೆ ಬಂದು ಇಲ್ಲಿವರೆಗೂ ತಮ್ಮ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.